ಖಾಸಗಿ ಶಾಲೆಗಳಿಂದ ಸರ್ಕಾರಿ ಶಾಲೆ ದತ್ತು ಕಡ್ಡಾಯ ಅಂತ ಸಿಎಂ ಡಿಕೆ ಶಿವಕುಮಾರ್ ನೀಡಿರುವ ಸೂಚನೆಗೆ ಈಗ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದೆ. ಸರ್ಕಾರದ ವೈಫಲ್ಯವನ್ನ ಖಾಸಗಿ ಶಾಲೆಗಳ ಮೇಲೆ ಹೊರಡಿಸುವುದು ಸರಿಯಲ್ಲ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. ಸರ್ಕಾರಿ ಶಾಲೆ ದತ್ತು ಕಡ್ಡಾಯಕ್ಕೆ ಖಾಸಗಿ ಶಾಲೆ ವಿರೋಧ. ಸರ್ಕಾರದ ವೈಫಲ್ಯ ಖಾಸಗಿ ಶಾಲೆ ಮೇಲೆ ಹೊರಿಸಬೇಡಿ. ಸರ್ಕಾರದ ವೈಫಲ್ಯ ಖಾಸಗಿ ಶಾಲೆ ಮೇಲೆ ಹೊರಿಸಬೇಡಿ. ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಖಾಸಗಿ ಶಾಲೆಗಳೇ ಕೈ ಜೋಡಿಸಬೇಕು ಅನ್ನೋ ಸರ್ಕಾರದ ಆಲೋಚನೆ ಈಗ ಹೊಸ 50,000 ಹೆಚ್ಚು ಶುಲ್ಕ ಪಡೆಯುವ ಖಾಸಗಿ ಶಾಲೆಗಳು ಕಡ್ಡಾಯವಾಗಿ ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆ ದತ್ತು ಪಡಿಬೇಕು ಅನ್ನೋ ಸಿಎಂ ಡಿಕೆ ಶಿವಕುಮಾರ್ ಸೂಚನೆಗೆ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟ ತೀವ್ರ ವಿರೋಧ ವ್ಯಕ್ತಪಡಿಸಿದೆ. ಸರ್ಕಾರಿ ಶಾಲೆಗಳ ದುಸ್ಥಿತಿಗೆ ಸರ್ಕಾರದ ನಿರ್ಲಕ್ಷ್ಯವೇ ಕಾರಣ. ಅದರ ಹೊಣೆಯನ್ನ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಮೇಲೆ ಹಾಕೋದು ನ್ಯಾಯವಲ್ಲ ಅಂತ ಖಾಸಗಿ ಶಾಲಾ ಒಕ್ಕೂಟ ಸ್ಪಷ್ಟಪಡಿಸಿದೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿ ಕೃಪಾ ಅಧ್ಯಕ್ಷ ಲೋಕೇಶ್ ತಾಳಿಕಟ್ಟೆ, ಖಾಸಗಿ ಶಿಕ್ಷಣ ಸಂಸ್ಥೆಗಳು ಲಾಭದಾಯಕ ಉದ್ಯಮ ಅಲ್ಲ, ಹೆಚ್ಚುವರಿ ಹೊರೆ ಪೋಷಕರ ಮೇಲೆ ಬೀಳಲಿದೆ. ಶಾಲೆ ದತ್ತು ಕಡ್ಡಾಯ ಮಾಡುವುದು ಕಾನೂನು ಬಾಹಿರ. ಈ ಸಂಬಂಧ ಸರ್ಕಾರ ಮೊದಲು ಶಾಸನ ರೂಪಿಸಬೇಕು. ಶುಲ್ಕ ನಿಯಂತ್ರಣ ಸಮಿತಿ ಹೆಸರಲ್ಲಿ ಖಾಸಗಿ ಶಾಲೆಗಳಿಗೆ ಬೆದರಿಕೆ ಒಡ್ಡಬಾರದು ಅಂತ ಆಕ್ರೋಶ ಹೊರಹಾಕಿದರು. ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದ ವತಿಯಿಂದ ನಾವು ಅದನ್ನು ತೀವ್ರವಾಗಿ ವಿರೋಧವನ್ನು ಮಾಡ್ತೀವಿ. ಯಾಕೆಂದರೆ ಅದಕ್ಕೆ ಯಾವುದೇ ಒಂದು ಶಾಸನ ಇಲ್ಲ, ಸುಮ್ಮನೆ ಒಂದು ವೇಗ್ ಸ್ಟೇಟ್ಮೆಂಟನ್ನು ಅವರು ಹೇಳಿದ್ದಾರೆ. ಸರ್ಕಾರಿ ಶಾಲೆಗಳು ದಿನ ಕಳೆದಂತೆ ಮುಚ್ತಾ ಇದ್ದಾವೆ. ಅದಕ್ಕೆ ಕಾರಣ ಏನು ಅಂದರೆ ಸರ್ಕಾರನೇ. ಅದರ ಅಪರಾಧಿತನ ನಮಗೆ ತಲೆ ಕಟ್ಟೋದಿದೆಯಲ್ಲ, ಅದನ್ನು ನಾವು ಉಗ್ರವಾಗಿ ಖಂಡಿಸ್ತೀವಿ. ನಾವು ಯಾವುದೇ ಖಾಸಗಿ ಶಾಲೆಗಳು ಸರ್ಕಾರಿ ಶಾಲೆಯನ್ನು ದತ್ತು ತಗೊಳ್ಳುವಂತಹ ರಿಸೋರ್ಸಸ್ಸನ್ನು ನಾವು ಇಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ನಮ್ಮದು ನಾನ್ ಪ್ರಾಫಿಟಬಲ್ ಚಾರಿಟಬಲ್ ಟ್ರಸ್ಟು. ನಾವು ಸರ್ಕಾರಿ ಶಾಲೆಗಳನ್ನ ತಗೊಳ್ಳೋದಕ್ಕೆ ನಮ್ಮಲ್ಲಿ ಅಡಿಷನಲ್ ಫೀಸಸ್ಸನ್ನು ಪೋಷಕರಿಗೆ ಇರೋದಕ್ಕೆ ಆಗೋದಿಲ್ಲ. ಇನ್ನು ಪೋಷಕರ ಸಂಘಟನೆಗಳ ಸಮನ್ವಯ ಸಮಿತಿ ಕೂಡ ಸರ್ಕಾರದ ಈ ನಿರ್ಧಾರಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ಇದು ಸಾರ್ವಜನಿಕ ಶಿಕ್ಷಣವನ್ನ ಬಲಪಡಿಸುವ ಕ್ರಮ ಅಲ್ಲ, ಬಡ ಮಕ್ಕಳ ಭವಿಷ್ಯವನ್ನ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಇಚ್ಛೆಗೆ ಒಪ್ಪಿಸುವ ಹೊಸ ರೀತಿಯ ಖಾಸಗೀಕರಣ ಮಾದರಿಯಾಗಿದೆ. ಅಸಮಾಧಾನ ಹೊರಹಾಕಿದ್ರು. ಯಾರು 1.5-2 ಲಕ್ಷ ಫೀಸ್ ತಗೊಂತಿದ್ದಾರೆ ಅವರು 2.5-3 ಲಕ್ಷವರೆಗೂ ಹೋಗ್ತಾರೆ. ಅಂದ್ರೆ ಒಂದು ರೀತಿ ಇಲ್ಲಿಗಲ್ ಆಗಿ ಕಾನೂನು ಬಾಹಿರವಾಗಿ ಒಂದು ಫೀಸ್ ಸ್ಟ್ರಕ್ಚರನ್ನು ಜಾಸ್ತಿ ಮಾಡಿ ಈಗಾಗಲೇ ಪೋಷಕರನ್ನ ಲೂಟಿ ಮಾಡೋದಕ್ಕೆ ಒಂದು ರೀತಿ ಸರ್ಕಾರನೇ ಎಲ್ಲೋ ಒಂದು ಕಡೆ ಪರವಾನಗಿ ಕೊಟ್ಟಂಗಾಗುತ್ತೆ. ದಯವಿಟ್ಟು ಈ ರೀತಿ ನಿರ್ಧಾರಗಳನ್ನು ಕೈ ಬಿಡಿ. ಯಾಕೆ ಅಂದರೆ ಒಂದು ಶಿಕ್ಷಣ ಕೊಡೋದು ಸರ್ಕಾರದ ಆದ್ಯ ಕರ್ತವ್ಯ. ತಾವು ಎಷ್ಟೇ ಫ್ರೀ ಕೊಟ್ಟರು ಏನು ಕೊಟ್ಟರು ಪ್ರಯೋಜನ ಇಲ್ಲ. ಒಂದು ಆರೋಗ್ಯ ಇರ್ಬೋದು ಮತ್ತು ಶಿಕ್ಷಣ ಇರ್ಬೋದು, ಇದನ್ನು ನೀವು ಸರಿಯಾಗಿ ಜನಗಳಿಗೆ ತಪ್ಪಿಸಿದ್ರೆ ಎಲ್ಲ ರೀತಿಯ ಸಹಾಯ ಆಗುತ್ತೆ. ಅದರಲ್ಲೂ ನೀವು ಖಾಸಗಿ ಶಾಲೆಗಳಿಗೆ ಒಂದು ರೀತಿ ಈ ರೀತಿ ದುರ್ಬಳಕೆ ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಾಗುತ್ತೆ. ಒಟ್ನಲ್ಲಿ ಸರ್ಕಾರ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಖಾಸಗಿ ಶಾಲೆಗಳ ಸಹಭಾಗಿತ್ವದ ಬಗ್ಗೆ ಸರ್ಕಾರ ಚಿಂತನೆ ನಡೆಸ್ತಾ ಇರೋ ನಡುವೆಯೇ ಇದೀಗ ಖಾಸಗಿ ಶಿಕ್ಷಣ ಸಂಸ್ಥೆಗಳು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿವೆ. ಮುಂದಿನ ದಿನಗಳಲ್ಲಿ ಸರ್ಕಾರ ಮತ್ತು ಖಾಸಗಿ ಶಾಲೆಗಳ ನಡುವೆ ಜಟಾಪಟಿ ಶುರುವಾಗಬಹುದು.